ಈ ಬಾರಿಯ ಬಿಗ್ ಬಾಸ್ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ನಮ್ಮ ಜನ ಬೈಕೊಂಡು ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದಾರೆ. ಅವರಿಷ್ಟ ಇವರಿಷ್ಟ ಅಂತ ಬಿಗ್ ಬಾಸ್ ಅನ್ನ ಸಕ್ಸಸ್ ಆಗುವಂತೆ ಮಾಡ್ತಾ ಇದ್ದಾರೆ. ಈ ಬಾರಿ ಎಲ್ರಿಗೂ ಮೊದಲ ದಿನದಿಂದ ಇರಿಟೇಟೆಡ್ ಆಗಿದ್ದು ಅಶ್ವಿನಿ ಮತ್ತು ಜಾಹ್ನವಿ. ಇವರಿಬ್ರು ಆಟ ನೋಡಿ ತುಂಬಾ ಜನ ಇಬ್ರನ್ನ ಫಸ್ಟ್ ಹೊರಗಡೆ ಹಾಕಿ ಅಂತ ಹೇಳಿದ್ದು ಕೂಡ ಉಂಟು. ಯಾಕಂದ್ರೆ ರಕ್ಷಿತಾನ ಮತ್ತು ಗಿಲ್ಲಿನ ತುಂಬಾ ಕೀಳಾಗಿ ನಡೆಸ್ಕೊಳ್ತಾರೆ ಅನ್ನುವಂಥ ಬೇಸರ. ಅದಕ್ಕೆ ಅಂತ ರಕ್ಷಿತಾ ಮತ್ತು ಗಿಲ್ಲಿ ಒಂದಾಗಿದ್ದು ಇದೆ. ಜನ ಗಿಲ್ಲಿ ಮತ್ತು ರಕ್ಷಿತಾ ಪರವಾಗಿ ಇದ್ದಾರೆ, ಆದರೆ ಬಿಗ್ ಬಾಸು ಅಶ್ವಿನಿ ಪರವಾಗಿದ್ದಾರೆ ಅನ್ನೋದು ಬೇಸರ. ಈಗಲೇ ಅಶ್ವಿನಿ ವಿನ್ನರ್ ಅಂತ ಅನೌನ್ಸ್ ಮಾಡಿಬಿಡಿ ಅಂತ ತುಂಬ ಜನ ಹೇಳಿದ್ದು ಉಂಟು. ಅಶ್ವಿನಿ ಏನು ಮಾಡಿದ್ರು ಅದಕ್ಕೆ ಓಕೆ ಅಂತೀರಾ, ಅಶ್ವಿನಿ ಏನು ಮಾಡಿದ್ರು ಅದಕ್ಕೆ ಬೈಯೋದೇ ಇಲ್ಲ. ಸೊ ಹೀಗಿರಬೇಕಾದ್ರೆ ಸುಮ್ಮನೆ ಏನಕ್ಕೆ ಬಿಗ್ ಬಾಸ್ನ ನಡೆಸ್ತಾ ಇದ್ದೀರಾ, ಒಂದೇ ಸತಿ ಗೆದ್ಬಿಟ್ರು ಅಂತ ಅನೌನ್ಸ್ ಮಾಡಿ ಅಂತ ಹೇಳಿದ್ದು ಉಂಟು. ಇಷ್ಟೆಲ್ಲ ಆದ್ರೂ ಅಶ್ವಿನಿಗೆ ಲಂಗು ಲಗಾಮ್ ಹಾಕೋರು ಯಾರೂ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಫೈನಲಿ ಉತ್ತರ ಸಿಕ್ಕಿದೆ. ಯಾವ ಮಟ್ಟಿಗೆ ಅಂತ ಅಂದರೆ ಅಶ್ವಿನಿಗೆ ನನಗೆ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಆಗ್ತಾನೆ ಇಲ್ಲ, ದಯವಿಟ್ಟು ನನ್ನ ಹೊರಗಡೆ ಕಳಿಸಿ, ನಾನಂತೂ ಇಲ್ಲಿರಲ್ಲ ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿ ಕೈ ಮುಗಿದು ಕೇಳ್ಕೊಳ್ಳುವಷ್ಟರ ಮಟ್ಟಿಗೆ. ಹೌದು, ಇದೀಗ ಅಶ್ವಿನಿಯವರು ನಾನು ಈಗಲೇ ಈ ಕ್ಷಣವೇ ಬಿಗ್ ಬಾಸ್ ಮನೆಯಿಂದ ಹೋಗ್ತಾ ಇದ್ದೀನಿ, ದಯವಿಟ್ಟು ಬಾಗಿಲು ಓಪನ್ ಮಾಡಿ ಅಂತ ಬಾಗಿಲನ್ನು ಬಡಿಯೋದಕ್ಕೆ ಶುರು ಮಾಡಿದ್ದಾರೆ. ನನಗೆ ಇಲ್ಲಿರೋದಕ್ಕೆ ಆಗ್ತಾನೆ ಇಲ್ಲ ಅಂತ. ಹಾಗೆ ನೋಡಿದರೆ ಇದು ಅಶ್ವಿನಿ 2ರಿಂದ 3ನೇ ಬಾರಿ ಇಷ್ಟು ಮಟ್ಟಿಗೆ ಎಮೋಷನಲಿ ಬ್ರೇಕ್ ಡೌನ್ ಆಗಿದ್ದು. ಮೊನ್ನೆ ಗಿಲ್ಲಿಯಿಂದ, ಇವತ್ತು ರಘು ಅವರಿಂದ. ಹಾಗಿದ್ರೆ ಅಶ್ವಿನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಕಾತರರಾಗಿದ್ದಾರಾ? ಅಷ್ಟಕ್ಕೂ ಆಗಿದ್ದೇನು? ತುಂಬ ಸ್ಟ್ರಾಂಗ್ ಆಗಿದ್ದ ಅಶ್ವಿನಿ ಒಮ್ಮೆಲೆ ಬ್ರೇಕ್ ಡೌನ್ ಆಗಿದ್ದು ಯಾಕೆ? ಬಿಕ್ಕಿ ಬಿಕ್ಕಿ ಹತ್ತಿದ್ದು ಯಾಕೆ? ಅವ್ರಿಗೆ ಹಿಂಸೆ ಆಗ್ತಾ ಇದೆಯಾ? ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋದ ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಎಸ್, ಅಶ್ವಿನಿ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈಕೆ ಬಗ್ಗೆ ತುಂಬ ಜನಕ್ಕೇನು ಗೊತ್ತೇ ಇರಲಿಲ್ಲ. ಇವರೊಬ್ಬರು ಆ್ಯಕ್ಟರ್ ಅನ್ನೋದು ಗೊತ್ತಿತ್ತು, ಅದನ್ನು ಬಿಟ್ಟರೆ ಕೆಲವರಿಗೆ ಮಾತ್ರ ಇವರೊಬ್ಬರು ಕನ್ನಡ ಪರ ಹೋರಾಟಗಾರರು ಅನ್ನೋದು ಗೊತ್ತಿತ್ತು. ಕನ್ನಡ ಪರ ಹೋರಾಟದಲ್ಲಿ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಳ್ತಾ ಇದ್ದಿದ್ದರಿಂದ ಕನ್ನಡ ಪರ ಹೋರಾಟಗಾರರು ಅಂತ ಗೊತ್ತಿತ್ತು. ಇತ್ತೀಚೆಗೆ ಇವರು ಬಿಗ್ ಬಾಸ್ಗೆ ಹೋದ ಮೇಲೆ ಇವರ ಹಳೆಯ ವೀಡಿಯೋಸ್ಗಳು, ಹಳೆಯ ಇಂಟರ್ವ್ಯೂಗಳು ವೈರಲ್ ಆದಮೇಲೆ 100 ಮನೆ ಇದೆ, ಬೆಂಗಳೂರಿನಲ್ಲಿರೋ ಅರ್ಧ ಆಸ್ತಿ ಇವರೇನೆ, ಇವ್ರ ಹತ್ರ 200ರಿಂದ 300 ಸೀರೆ ಇದೆ, ಹಾಗೆ ಹೀಗೆ ಅನ್ನೋದು ಗೊತ್ತಾಗಿತ್ತು. ಆದರೆ ಬಿಗ್ ಬಾಸ್ನಲ್ಲಿ ಇವರು ಕುತಂತ್ರ ಬುದ್ಧಿಯನ್ನು ನೋಡಿ ನಾವು ಇಂಥ ಜನದ ಮಧ್ಯೆ ಬೆಳೀತಾ ಇದ್ದೀವಾ, ಬದುಕ್ತಾ ಇದ್ದೀವಾ ಅಂತ ಅನೇಕರಿಗೆ ಅನಿಸಿದ್ದು ಕೂಡ ಇದೆ. ಹೌದು, ಅಶ್ವಿನಿ ರಕ್ಷಿತಾ ಅವರಿಗೆ ಎಸ್ ಕೆಟಗಿರಿ ಅಂತ ಅಂದರು. ಅದು ಯಾವ ಪದಕ್ಕಂದ್ರು, ಯಾವ ವಿಚಾರದಲ್ಲಿ ಅಂದರು ಅನ್ನೋದು ಗೊತ್ತಿಲ್ಲ. ಗಿಲ್ಲಿಗೆ ಅಮಾವಾಸ್ಯೆಯನ್ನು ಜೊತೆಯಲ್ಲೇ ಹಾಕೊಂಡು ಓಡಾಡ್ತಿದ್ಯಾ ಅಂತಂದರು. ಅಂದರೆ ರಕ್ಷಿತಾ ಕಪ್ಪುಗಿದ್ದಾರೆ, ಅಮಾವಾಸ್ಯೆ ಥರ ಇದ್ದಾರೆ ಅನ್ನೋದನ್ನು ಹೇಳಿದ್ರು. ನಿನ್ನ ವೇಷ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಬಟ್ಟೆನೆಲ್ಲ ತೆಗೆದು ಬಿಸಾಕಿದ್ರು. ಅಲ್ಲಿಗೆ ರಕ್ಷಿತಾ ಅವರ ಬಟ್ಟೆಯನ್ನು ಕೂಡ ಕಮೆಂಟ್ ಮಾಡಿದ್ರು. ರಕ್ಷಿತಾ ಮಾಡಿದ ಅಡುಗೆಯನ್ನು ತಿನ್ನಲೇ ಇಲ್ಲ. ಆಕೆ ಕೆಲವರ್ಗದಿಂದ ಬಂದಿದ್ದಾಳೆ ಅನ್ನುವಂಥ ಕಾರಣಕ್ಕಾಗೋ ಏನೋ ಗೊತ್ತಿಲ್ಲ, ಆ ಊಟವನ್ನು ಮಾಡ್ದೇನೆ ಆಕೆಯ ಊಟವನ್ನು ಕೂಡ ಎತ್ತಿಟ್ಬಿಟ್ರು. ಇನ್ನು ಗಿಲ್ಲಿ ನೋಡಿದ್ರೆ ಮೈ ತುಂಬ ಉರ್ಕೊಳ್ತಾರೆ, ಗಿಲ್ಲಿ ಮಾತಾಡಿದ್ರೇನೆ ಉರ್ಕೊತಾರೆ, ಗಿಲ್ಲಿಗೇನಾದ್ರು ಹೇಳಿದ್ರೇನೆ ಉರ್ಕೊತಾರೆ, ಮಾತೆತ್ತಿದ್ರೆ ನಾನು 100 ಸಿನಿಮಾ ಮಾಡಿದ್ದೀನಿ ಅಂತಾರೆ. ಗಿಲ್ಲಿ ಮತ್ತು ರಕ್ಷಿತಾ ಏನೂ ಮಾಡ್ದೇನೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನಾವು ಎಷ್ಟು ಕೋಟಿಗೆ ಬಾಳ್ತೀವಿ, ಎಷ್ಟು ಸಿನಿಮಾ ಮಾಡ್ತೀವಿ ಅನ್ನೋದು ಸೆಕೆಂಡ್ರಿ. ನಮ್ಮಲ್ಲಿ ಮಾನವೀಯತೆ ಅನ್ನೋದು ಇದೆಯಾ? ನಾವು ಎಲ್ರೂ ನಮ್ಮ ಥರನೇ ಮನುಷ್ಯರು ಅನ್ನೋ ಥರ ನೋಡ್ತಾ ಇದ್ದೀವಾ? ಅದು ಮುಖ್ಯ ಆಗತ್ತೆ. ಅಶ್ವಿನಿಗೆ ಅದು ಇಲ್ಲ ಅಂತಾನೆ ತುಂಬ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಂತ ಅಶ್ವಿನಿ ಈಗ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕೋಕೆ 2 ಘಟನೆಗಳು ಕಾರಣ. ಒಂದು, ಗಿಲ್ಲಿ ಮತ್ತು ಅಶ್ವಿನಿ ಉಸ್ತುವಾರಿಯನ್ನು ಮಾಡಬೇಕಾದ್ರೆ ಗಿಲ್ಲಿಗೂ ಮತ್ತು ಅಶ್ವಿನಿಗೂ ಮಾತಾಗತ್ತೆ. ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಹೋಗವ್ವ ಹೋಗಮ್ಮ ಅನ್ನೋ ಅಷ್ಟರ ಮಟ್ಟಿಗೆ. ಅಶ್ವಿನಿಗೆ ಹೊರಗಡೆ ಭಾಳ ಗೌರವ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬೇರೆ ಇದ್ದಾರೆ, ಸಿನಿಮಾದಲ್ಲಿ ಬೇರೆ ಇದ್ದಾರೆ, ಇವ್ರ ತಂದೆ ಬೇರೆ ಕೋಟಿ ಆಸ್ತಿ ಮಾಡಿ ಇಟ್ಟಿದ್ದಾರೆ, 150 ಮನೆ ಬಾಡಿಗೆ ಬರುತ್ತೆ, ಎಲ್ರೂ ಬನ್ನಿ ಮೇಡಮ್ ಅಮ್ಮವರೇ ಅಂತ ಕರಿತಾ ಇದ್ರು. ಹೋಗಮ್ಮೋ ಅಂತ ಅಂದಿದ್ದು ಇವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಅದು ತುಂಬಾ ಬ್ರೇಕ್ ಡೌನ್ ಮಾಡ್ತು. ಅದಾದಮೇಲೆ ಇವತ್ತಿನ ಘಟನೆ, ರಘು ಅವರು ಯಾರಾದರೂ ಕೆಲಸ ಮಾಡಬೇಕಲ್ಲ, ಅದು ಎಲ್ಲರಿಗೂ ಕೂಡ ಕೆಲಸವನ್ನು ಒಪ್ಪಿಸಿದ್ರು. ಅದೇ ರೀತಿಯಾಗಿ ಅಶ್ವಿನಿ ಅವ್ರಿಗೂ ಕೂಡ ಒಂದು ಕೆಲಸ ಒಪ್ಪಿಸಿದ್ರು. ರಘು ಅವರು ಯಾರು ಮಾತು ಕೇಳ್ಕೊಂಡು ಬಂದರು ಅಥವಾ ಅವರಿಗೆ ಅನಿಸ್ತೋ ಗೊತ್ತಿಲ್ಲ, ಎಲ್ಲಮ್ಮ ಅಶ್ವಿನಿ ಕೆಲಸ ಮಾಡಮ್ಮ ಅಂತ ಹೊರಗಡೆ ಬಂದರು. ನನಗೊಂದು 5 ನಿಮಿಷ ಟೈಮ್ ಕೊಡಿ, ನನಗೆ ಬೆನ್ನು ನೋವ್ತಾ ಇದೆ, ಬ್ಯಾಕ್ ಪೇಯ್ನ್ ಆಗ್ತಾ ಇದೆ, ನಾನು ಸುಧಾರಿಸ್ಕೋಬೇಕು ಅಂತ ಅಶ್ವಿನಿ ಹೇಳಿದ್ರು. 5 ನಿಮಿಷದಲ್ಲಿ ಬೆನ್ನು ನೋವು ಕಮ್ಮಿ ಆಗಿಬಿಡತ್ತಾ ಅಂತ ರಘು ಕೇಳಿದ್ರು. ಆಗ ಮಾತಿಗೆ ಮಾತು ಬೆಳೀತು. ಆ ಮಾತು ಎಲ್ಲಿಗೆ ಹೋಯಿತು ಅಂತಂದರೆ ರಘು ಅವ್ರಿಗೂ
ಹೆಂಗೆ ಗೌರವ ಕೊಟ್ಟು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ, ಬೇಸಿಕ್ ಸೆನ್ಸು ಇಲ್ಲ. ಆ ಮನುಷ್ಯ ಬಂದಲ್ಲಿಂದ ಆಟ ಏನೋ ಚೆನ್ನಾಗಿ ಆಡ್ತಾ ಇದ್ದಾರೆ. ಏನಿದೆ ಅದನ್ನ ನೇರವಾಗಿ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಅನ್ನೋದು ಬೇಡ. ಅಟ್ಲೀಸ್ಟ್ ಎದುರುಗಡೆ ಇರೋರಿಗೆ ಮಿನಿಮಮ್ ಗೌರವ ಕೊಡಬೇಕು ಅನ್ನೋದು ಆ ಮನುಷ್ಯನಿಗೆ ಗೊತ್ತಿಲ್ಲ. ದೇಹ ಬೆಳೆದಿದೆ, ಬುದ್ಧಿ ಬೆಳೆದಿಲ್ಲ ಅಂತಾರಲ್ಲ ಹಾಗೆ. ಮೋ, ಹೋಗೆ, ಬಾರೆ, ನೀನ್ಯಾರೆ, ನೀನೇನೆ ಅಂತೆಲ್ಲ ಮಾತಾಡೋಕೆ ಶುರು ಮಾಡಿದ್ರು. ಅಶ್ವಿನಿ ಏನನ್ ಬೇಕಾದ್ರೂ ತಡ್ಕೊಳ್ತಾಳೆ. ನೀನು ಗೀನು ತಾನು ಅಂತ ಅಂದ್ಬಿಟ್ರೆ ಆ ಅಮ್ಮಂಗೊಂಥರ ತಡ್ಕೊಳಕ್ಕೆ ಕಷ್ಟ ಆಗತ್ತೆ. ಸೊ ಅದಕ್ಕೇನೆ ಅವರು ಕೂಡ ರೊಚ್ಚಿಗೆದ್ಬಿಟ್ರು. ನೀನು ತಾನು ಅಂತ ಎಲ್ಲ ನನ್ನ ಹತ್ರ ಮಾತಾಡೋದು ಇಟ್ಕೋಬೇಡ ಅಂತ ಅವರೂ ಅಂದರು. ಅದಕ್ಕೆ ಏಕವಚನದಲ್ಲಿ ಒಬ್ರಿಗೊಬ್ರು ಬೈದಾಡ್ಕೊಂಡ್ರು, ಒಬ್ರಿಗೊಬ್ರು ಕೂಗಾಡ್ಕೊಂಡ್ರು. ಇಷ್ಟಾದ್ರೂ ರಘು ಮಾತ್ರ ಸುಮ್ಮನಿಲ್ಲ. ಹೋಗೆಲ್ಲೇ ಅಂತ ಹೇಳೇ ಬಿಟ್ರು. ಅದು ಅಶ್ವಿನಿಗೆ ತಡ್ಕೊಳಕ್ಕೆ ಆಗಲಿಲ್ಲ. ನೆನ್ನೆ ಗಿಲ್ಲಿ, ಇವತ್ತು ರಘು ಇಬ್ರು ಹೋಗೆ, ಬಾರೆ, ಹೋಗಮ್ಮೋ, ಬಾರಮ್ಮೋ, ಹೋಗೆಲ್ಲೇ ಅಂತೆಲ್ಲ ಹೇಳಿದ್ದು ಅಶ್ವಿನಿಗೆ ಸಿಕ್ಕಾಬಟ್ಟೆ ಹರ್ಟ್ ಆಯಿತು. ನನಗೆ ಗೌರವನೇ ಇಂಪಾರ್ಟೆಂಟು. ಗೌರವ ಕಳ್ಕೊಂಡು ಇಲ್ಲಿರೋದಕ್ಕಾಗದೇ ಇಲ್ಲ. ಎಲ್ಲ ಬಿಟ್ಟು ನಾನು ಇಲ್ಲಿ ಬದುಕೋದಕ್ಕಾಗದೇ ಇಲ್ಲ. ನಾನು ಎಷ್ಟು ಮರ್ಯಾದೆ ಹೊರಗಡೆ ಸಂಪಾದಿಸಿದ್ದೀನಿ, ಅದನ್ನೆಲ್ಲ ಇಲ್ಲಿ ಕಳ್ಕೊಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ದಯವಿಟ್ಟು ನಾನು ಈಗಲೇ ಹೋಗೋಕೆ ಬಿಟ್ಬಿಡಿ ಬಿಗ್ ಬಾಸ್ ಅಂತ ಕೇಳ್ಕೊಳ್ತಾರೆ. ಎಲ್ಲರೂ ಸಮಾಧಾನ ಮಾಡಿದ್ರು. ಹೋಗಿ ಬಾಗ್ಲನ್ನು ಬಡಿಯೋದಕ್ಕೆ ಶುರು ಮಾಡ್ತಾರೆ. ನನಗೆ ಬಾಗಿಲು ಓಪನ್ ಮಾಡಿ, ನಾನು ಈಗಲೇ ಹೊರಗಡೆ ಹೋಗಬೇಕು ಅಂತ. ಪಾಪ ಅಶ್ವಿನಿಗೆ ಹೊರಗಡೆ ಅವರ ಇಮೇಜ್ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಹೊರಗೆ ಬರ್ತಿದ್ದಂಗೆ ಆಘಾತ ಆಗೋದಂತೂ ಫಿಕ್ಸು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.